ವಾರದಿಂದ ತುಂಬಾ ವರ್ಸ್ಟ್ ಫಾರ್ಮ್ ಅಲ್ಲಿ ಇದ್ರು. ಅಟ್ಲೀಸ್ಟ್ 18 ರನ್ ಹೊಡ್ಸ್ಕೊಂಡ. ನಾನು ಒಂದೇ ಓವರ್. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಿರೋದು ಕಂಟೆಂಟ್ ಬಂದ್ಬಿಟ್ಟು ಒಂದು ಗೇಮ್ ಬಗ್ಗೆ. ಈ ಗೇಮು ತುಂಬ ಜನ ಹುಡುಗರಿಗೆ ಬರೀ ಜಸ್ಟ್ ಒಂದು ಗೇಮ್ ಅಲ್ಲ, ಇದೊಂದು ಎಮೋಷನ್ನು. ಸೊ ಎಷ್ಟೇ ಪ್ರಾಣ ಸ್ನೇಹಿತರಾಗಿದ್ದರೂ ಈ ಗೇಮು ಅಂತ ಬಂದಾಗ ಬದ್ಧ ಶತ್ರುಗಳಾಗೋದಕ್ಕೂ ರೆಡಿ ಇರ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ. ಸೊ ಇದು ಬಂದುಬಿಟ್ಟು ಒಂದು ನಮ್ಮ ಕ್ರಿಕೆಟ್ ಗೇಮ್ ಬಗ್ಗೆ. ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸುಮಾರು 10 ವರ್ಷಗಳಿಂದ ಆಡ್ತಾಯಿದ್ದೀನಿ ಇಲ್ಲಿ ಕ್ರಿಕೆಟ್ ನಾನು. ಸೊ ನಾವೊಂದು ನಿಯರ್ಲಿ 20-30 ಮೆಂಬರ್ಸ್ ಇರ್ತೀವಿ. ಸೊ ಟೂರ್ನಮೆಂಟಿಗೆ ಏನರಲ್ಲ, ಜಸ್ಟ್ ಒಂದು ಟ್ರೋಫೀಸ್ ತೊಗೊಂಬರ್ತೀವಿ. ಪ್ರತಿಯೊಬ್ಬರಿಂದ 100-150 ರೂಪಾಯಿ ಎಂಟ್ರಿ ಫೀಸ್ ಥರ ತೊಗೊಂಡು ಆ ಎಂಟ್ರಿ ಫೀಸ್ ಬಂದುಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಟ್ರೋಫೀಸ್ಗೆ, ಬಾಲ್ಗೆ ಎಲ್ಲದಕ್ಕೂ ಆಗುತ್ತೆ. ಟೂರ್ನಮೆಂಟ್ ಬಗ್ಗೆ ಇನ್ನೂ ತುಂಬ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಮುಂದೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಸೊ ಅವರು ಇದರ ಬಗ್ಗೆ ಆದಷ್ಟು ತಿಳಿಸ್ತಾರೆ. ಸೊ ಕಾಯ್ತಾ ಇರ್ರಿ, ಫಾಲೋ ಮಾಡ್ತಾ ಇರಿ ಈ ನಮ್ಮ ಅನ್ಪ್ಲ್ಯಾಂಡ್ ವೈಬ್ಸ್ ವಿಡಿಯೋ. ಇವತ್ತು ನಮ್ಮದು ಟೂರ್ನಮೆಂಟ್ ಇದೆ. ಸೊ ಇಲ್ಲ ಎಷ್ಟು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೀವಿ ಇಲ್ಲಿ. ಇದ್ರದ್ದು ಚರಿತ್ರೆ ಏನು ನೀವು ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ನವೀನ್ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಧ್ಯಕ್ಷರು ನಾವು ಇಲ್ಲಿ ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ 20-30 ಮೆಂಬರ್ಸ್ ಆಡ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು. ಈಗ ಒಂದು 2-3 ಇಯರ್ಸಿಂದ ಟೂರ್ನಿಮೆಂಟ್ ಥರ ಮಾಡ್ಕೊಂಡು ಆಡ್ತಾ ಇದ್ದೀವಿ. ಈಗ ಒಂದು ಲಾಸ್ಟ್ 5 ಸೀಸನಿಂದ ನಮ್ಮ ಫ್ರೆಂಡ್ಸು ಕೊಡಗೇಲಿ ಟೀಮು ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ 30 ಸೀಸನ್ ನಡೀತಾ ಇದೆ. ಇವಾಗ 10 ಕ್ರೂಷಿಯಲ್ ಮ್ಯಾಚು ಏನಾಗುತ್ತೋ ನೋಡ್ಬೋದು, ಇಂಡಿಯಾ ಪಾಕಿಸ್ತಾನ ಥರ. ಇಲ್ಲಿ ಫಸ್ಟ್ ಎಷ್ಟು ಟೀಮ್ ಇತ್ತು, ಎಷ್ಟು ಟೀಮ್ ಆಡ್ತಾ ಇದ್ವಿ ಅದನ್ನು ಹೇಳಿ. ನನಗೆ ಗೊತ್ತು, ಬಟ್ ಅವ್ರು ಬಂದ್ಬಿಟ್ಟು ಅಧ್ಯಕ್ಷರು. ಸೊ ಅವರಿಂದ ಈಸಿ ಆಗುತ್ತೆ. ಆಲ್ಮೋಸ್ಟ್ ಫಸ್ಟು 3 ಟೀಮ್ ಇತ್ತು ನಾವೇ, ಅಂದರೆ ರೆಗ್ಯುಲರಾಗಿ ಇಲ್ಲಿ ಆಡೋ ಹುಡುಗರೆ 3 ಟೀಮ್ ಇದ್ವಿ. ಸೊ ಈಗೇನು ಮಾಡಿದ್ದೀವಿ, 3 ಟೀಮ್ನ 2 ಟೀಮ್ ಥರ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೀಮ್ ಆ್ಯಡ್ ಮಾಡಿಕೊಂಡು ಅದೇ 3 ಟೀಮು ಬೆಸ್ಟ್ ಆಫ್ 3 ಥರ ಆಡ್ತಾಯಿದ್ದೀವಿ. ಬೆಸ್ಟ್ ಆಫ್ 3 ಅಲ್ಲ, ಆ್ಯಕ್ಚುಲಿ ಬೆಸ್ಟ್ ಆಫ್ 3 ಅಲ್ಲ, 4 ಟೀಮ್ ಮಾಡಿ ಮಾಡಿ ಒಂದು ಟೀಮು ಟಾಪ್ ಇರೋ ಟೀಮು ಫೈನಲ್ ಆಡಿ. ಇಲ್ಲ ಆ ಥರ ಮಾಡ್ತಲ್ಲ, IPL ಥರ ಮಾಡ್ತಿಲ್ಲ. ಯಾವ ಥರ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. 3 ಟೀಮಲ್ಲಿ 2 ಯಾರು ಗೆಲ್ತಾರೋ ಅವ್ರು ಡೈರೆಕ್ಟ್ ಫೈನಲ್ ಹೋಗ್ತಾರೆ. ಸೊ ಬ್ಯಾಕ್ಗ್ರೌಂಡ್ ಯಾರು ಅಂತ ಗೊತ್ತಾಗಬೇಕಲ್ಲ, ಬನ್ನಿ ಇಲ್ಲಿ ನೋಡಿ. ಇವರೇ ನಮ್ಮ ಪ್ಲೇಯರು. ಸೊ ಇವ್ರದ್ದು ಫೇಮಸ್, ಇವ್ರಿಗೆ ಏನು ಕರೀತಿಲ್ಲ, ಆಲ್ಮೋಸ್ಟ್ ಡಬಲ್ ವೈಡಲ್ಲಿ. ಸೊ ಅದಕ್ಕೆ ಇವ್ರನ್ನ ವೈಡ್ ಬೌಲರ್ ಅಂತ ಫೇಮಸ್ ಮಾಡಿ. ವೈಡ್ ಬೌಲರ್ ಸಿಕ್ಕಾಪಟ್ಟೆ ಸ್ಪೀಡ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಲಗೋರಿ ಬಾಲ್ ಏನಕ್ಕೆ ಲಗೋರಿ ಬೌಲರ್ ಅನ್ನೋದವ್ರನ್ನ? ಒಂದು 6 ಹೋಗಿದ ತಕ್ಷಣ ನೆಕ್ಸ್ಟ್ ಬಾಲ್ ಸ್ಪೀಡು ಆಲ್ಟರ್ನೇಟ್ ವಿಕೆಟು ಅಲ್ಲಿ ಹೋಗಿರುತ್ತೆ. ಸೊ ಅದೆಲ್ಲ ನಮ್ಮ ಪ್ಲೇಯರ್ಸ್ದು ಆಲ್ ದಿ ಬೆಸ್ಟ್ ಇಂಟ್ರಡಕ್ಷನ್. ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್ ಬ್ರದರ್. ರಾಜು ಅಣ್ಣ ಏನ್ ಮಾಡ್ತಾ ಇರಾ? ಬಾಲ್ ಸುಡ್ತಾ ಇದೀವಿ. ಅದು ಒಳ್ಳೆ, ನೀವು ಬಾಲ್ ಸುಟ್ಟಂಗಿಲ್ಲ, ಅದು ಒಳ್ಳೆ ಕೋಳಿ ಸುಟ್ಟಂಗೆ ಸುಟ್ಟಿ. ಯಾಕಣ? ಯಾಕೆ ಜನರೇ ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಾಗ್ತಾರ? ರೀಲ್ಸ್ ಮಾಡೋರು ಯಾರು ಕೆಟ್ಟೋರಾಗಲ್ಲ. ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ ಮಾತಾಡಿ ಅಣ್ಣ. ಮಾತಾಡಲ್ಲ ಅಣ್ಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇವರು ನಮ್ಮ ಅಶೋಕಣ್ಣ. ಸೊ ಇಷ್ಟೊತ್ತು ಇವ್ರದ್ದೊಂದು ಟೀಮ್ದು ಡಿಸ್ಕಷನ್ ಆಯಿತು. ಫುಲ್ಲು ಏನೇನೋ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಫುಲ್ಲು ಡಿಸೈಡ್ ಮಾಡಿದ್ರು. ಸೊ ಇವಾಗ ಇಷ್ಟೊತ್ತು ಡಿಸೈಡ್ ಮಾಡಿದ್ರಲ್ಲ, ಏನೇನೋ ಡಿಸ್ಕಷನ್ ಆಯ್ತಲ್ಲ, ಏನೇನು ಡಿಸ್ಕಸ್ ಮಾಡೋದು, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಕ್ಯಾಪ್ಟನ್ ಆಗಿ ಅಶೋಕ್ನ ಆಯ್ಕೆ ಮಾಡಿದ್ವಿ. ನಾವೆಲ್ಲ ಆಡಕ್ಕೆ ರೆಡಿ ಆಗಿದ್ದೀವಿ ಅಷ್ಟೇ. ಬೇರೆ ಏನು ಪ್ಲಾನ್? ಏನ್ ಪ್ಲಾನ್ ಇಲ್ಲ. ನಾವು ಪ್ಲಾನಿಂಗ್ ಇದ್ರೆ ಸೋಲೋ ಬಿಡ್ತೀವಿ. ಅದಕ್ಕೆ ಹ್ಯಾಪಿಯಾಗಿ ಇಳಿಬೇಕು, ಮ್ಯಾಚ್ ಆಡ್ಬೇಕು ಅಷ್ಟೇ. ಸಿಕ್ಕಾಪಟ್ಟೆ ಸ್ಪೀಡ್ ಬೌಲರ್. ಆಯ್ತು ಬಿಡು.
ಓಕೆ ಗೈಸ್, ಸೊ ಅಲ್ಲಿ ನಮ್ಮ ಟೀಮ್ಗೆ ಹೋಗಿ ಇವತ್ತು ಇವಾಗ ನಮ್ಮ ಟೀಮ್ ಹತ್ರ ಇದು ಮಾಡೋಣ ಬನ್ನಿ. ಇವಾಗ ಇಲ್ಲಿ ನಮ್ಮ ಟೀಮ್ ಡಿಸ್ಕಷನ್ ಮಾಡ್ತಾರೆ. ಇವರೇ ನಮ್ಮ ಕ್ಯಾಪ್ಟನ್, ಇವರು ನಮ್ಮ ಬೆಸ್ಟ್ ಬ್ಯಾಟ್ಸ್ಮನ್. ಬಟ್ ಇವತ್ತು ಅದೇನು ಆಡ್ತಾರೋ ಗೊತ್ತಿಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನೋ ಜಾಸ್ತಿ ಮಾತಾಡ್ತಾ ಇದ್ರು. ಹಾ. ಇವಾಗ ಹೆಂಗೋ ಚೇಂಜ್ ಆಗ್ಬಿಟ್ಟಿದೆ, ಅವ್ರವ್ರದ್ದು ಟೀಮ್ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಸೊ ಎಲ್ಲ ಸೆಟ್ ಆಗಿದೆ, ಎಲ್ಲನೂ ರೆಡಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನೇ ಬೌಲರ್, ಇವನೇ ಬ್ಯಾಟರ್. ಸೊ ಎಲ್ಲ ರೆಡಿ ಇದೆ. ಸೊ ಇವಾಗ ನಮ್ದು ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಮ್ಯಾಚ್ ನಮ್ಮದು ಮತ್ತು ನಮ್ಮದೇ ಸೆಕೆಂಡ್ ಟೀಮ್ದಿದೆ. ಸೊ ನೋಡೋಣ. ಆ್ಯಕ್ಚುಲಿ ಫಸ್ಟ್ ಇನ್ನಿಂಗ್ಸ್ ಆಯಿತು. ನಾವು 7 ಓವರ್ಗೆ 61 ರನ್ ಹೊಡೆದೀವಿ. ಸೊ 6 ವಿಕೆಟ್ ಬಂದು ಟಾರ್ಗೆಟು. ಸೊ ಅವರು ಚೇಸ್ ಮಾಡ್ತಾರೆ. ಫಸ್ಟ್ ಓವರಲ್ಲೇ 2 6 ಹೊಡೆದವ್ರೆ. ಸ್ಕೋರ್ 13 ಆಗಿದೆ. ಸೊ ಇನ್ನು 6 ಓವರಿಗೆ 50 ಆಡಬೇಕು ಅಥವಾ 40 ಆಡಬೇಕು. ಸೊ ನೋಡೋಣ ಏನಾಗುತ್ತೋ. ಅವ್ರು ಗೆಲ್ತಾರೋ ನಾವು ಗೆಲ್ತೀವೋ. ಸೊ ನೋಡೋಣ. A few moments later. ಪ್ರವೀಣಣ್ಣ, ಮ್ಯಾಚ್ ಏನಾಯಿತು? ಏನು ಹೇಳೋಣ ಗಿರಿ, ಪವನ್ ಓಡಿಸ್ಕೊಂಡು ಅವ್ನು ಉದ್ಧಾರ ಹೋಗ್ತಾನೆ ಆಗಿದ್ದಾನೆ. ನೀನು ಮಾತ್ರ ಸಖತ್ತಾಗಿ ಓಡಿಸ್ಕೊಂಡೆ ಅಂತ. ನಾರ್ಮಲ್ ಆಗಿ ಹೊಡೆದ ನಾಯಿ ಹೊಡೆದಂಗೆ ಹೊಡೆದ್ರಪ್ಪ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನೀನು ಹೊಡೆದಿದ್ಯಾ ನಾಯಿ ಹೊಡೆದಂಗೆ, ನೀನು ಓಡಿಸ್ಕೊಂಡಿದ್ಯಾ. ಸರೋಯ್ತು, ಲೆವೆಲ್ ಆಗ್ತು. 3 ಓವರ್ ನೀನು ಹೊಡೆದಿರೋಕ್ಕಿಂತ 27 ರನ್ ಬೇಕಿತ್ತು. 27 ರನ್ನಲ್ಲಿ ನನ್ನ ಓವರಲ್ಲಿ 21 ರನ್. ಅದ್ರಲ್ಲಿ 2 6 ಹೊಡೆದಿದ್ದೀವ್ರೆ. ಇಲ್ಲಿದಾರಲ್ಲ ಇವರೇ, ಇಲ್ಲಪ್ಪ 2 6 ಹೊಡೆದು ಮ್ಯಾಚೇ ಮುಗಿಸ್ಬಿಟ್ರು. ಹೊಡೆಯೋರ್ಕಿಂತ ಓಡಿಸ್ಕೊಂಡಿರೋ ಜಾಸ್ತಿ. ಸೋತ್ಬಿಟ್ರಿ ಮ್ಯಾಚ್ ನನ್ನಿಂದಾನೆ. ಹೇಳಿ ಅಣ್ಣ, ಏನಣ್ಣ ಹೇಳು, ದಯವಿಟ್ಟು ಹೇಳಿ. ಯಾರು ನಿಮ್ಮ ಬಗ್ಗೆನೇ ಬನ್ನಿ ಇಲ್ಲಿ. ಹೇಳು, ಮಾತಾಡು. ಹೋಗ್ಲಿ, ಹೊಡ್ಸ್ಕೊಂಡಿದ್ದು ಯಾರು ಹೇಳಿ? ಗೊತ್ತಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೆಲ್ಫಿ ಒಂದು ಯಾರು ಹೊಡ್ಸ್ಕೊಂಡಿದ್ದು? ಯಾರಿಬ್ರು? ಯಾರಿಬ್ರು? ಹೆಂಗ ಹಾಕಿದ್ರು ಬೌಲಿಂಗ್? ಚೆನ್ನಾಗಿ ಹಾಕಿದ್ರ ಇಲ್ವಾ? ಹೆಂಗ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನೀಟಾಗಿ ಹಾಕಿದ್ರ? ಬ್ಯಾಟಿಂಗ್ ಹಾಕಿದ್ರ? ಬ್ಯಾಟಿಂಗ್ ಹೆಂಗ್ ಆಡಿದ್ರು? ಹೋಗ್ಲಿ, ಎಲ್ಲ ಚೆನ್ನಾಗಿ ಆಡಿದ್ರೆ ಕರೆಕ್ಟಾಗಿ ಹೇಳೋ. ಸೆಕೆಂಡ್ ಮ್ಯಾಚ್ ಎಲ್ಲ ಡಾಟ್ ಆಗಿಲ್ವಾ ನಿಮ್ಮಪ್ಪ? 2 ಡಾಟು 1 6 ಹೊಡೆದ್ರ? ಅಂದ್ರೆ ಬ್ಯಾಟಿಂಗ್ ಇಷ್ಟ ನಿಮ್ಮಪ್ಪ ಆಡೋದು? ನೀನೇನು ಆಡ್ತೀವಿ, ಬ್ಯಾಟಿಂಗ ಬೌಲಿಂಗ? ಬ್ಯಾಟಿಂಗು. ನಿಮ್ಮಪ್ಪ ನೀನೇ ಚೆನ್ನಾಗಿ ಆಡ್ತಿದ್ದಲ್ಲ. ನಿಮ್ಮಪ್ಪ ಎಷ್ಟು ವೈಡ್ ಹಾಕ್ತಾರೆ ಹೇಳು? 4 ವೈಡ್ ಹಾಕಿದ್ರಾ? ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ. 6 ಹೊಡ್ಸ್ಕೊಂಡ್ರಲ್ಲ. ಹೇಳಿ ಮಾಮನ್ಗೆ ಹೇಳು. ಬ್ಯಾಟಿಂಗ್ ವಿಶ್ವಣ್ಣ ಆ್ಯಕ್ಚುಲಿ ಲಾಸ್ಟ್ ಒಂದು 5-6 ವಾರದಿಂದ ತುಂಬ ವರ್ಸ್ಟ್ ಫಾರ್ಮಲ್ಲಿ ಇದ್ರು ಫ್ರೆಂಡ್ಸ್. ಅದೆಲ್ಲ ಮ್ಯಾಟ್ರು. ಇವನು ಬೇಡ ಅಂದಿದೆ ಇವರು, ಬಟ್ ಅವನೇ ಚೆನ್ನಾಗಿ ಕುಂತಾನೆ. ನಾವೇನು ಬೇಡ ಅಂದಿಲ್ಲ, ಅವರೇ ಆಡಕ್ಕೆ ಇಷ್ಟ ಇಲ್ಲ ಅಂತ ಹೋದವರು. ಕರೆಕ್ಟಾಗಿ ಹೇಳಿ ವಿಶ್ವಣ್ಣ, ಮತ್ತೆ ಸುಮ್ಮನೆ ತಪ್ಪು ಅನ್ಕೊಂಡ್ಬಿಡ್ತಾರೆ. ನೀನು ಹೇಳಿದ್ದೆ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವತ್ತು ಮಾತ್ರ ಸಖತ್ತಾಗಿ ಆಡಿದ್ರು, ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಪಾಪ ಯಾವಾಗಲೂ ಯಾರು ಆಡ್ದಾಗ ಯಾರು ಹೊಗಳಲ್ಲ ಅಂತ ಫೀಲ್ ಆಗ್ತಾ ಇದ್ರಿ. ಇವತ್ತೆಲ್ಲರೂ ಹೊಗಳ್ತಾ ಇದ್ದೀವಿ.
ಸೊ ನಮ್ಮಲ್ಲಿ ಸ್ವಲ್ಪ ದಯ ತೋರಿಸ್ಬಿಟ್ಟು ನಮ್ಮ ಕಡೆ ಆಗ್ಬಿಡಿ ಒಂದು ಮ್ಯಾಚ್ ದಮ್ಮಿರೋರ್ಗೂ ತಿನ್ಬೇಕು. 2 ಮ್ಯಾಚ್ ಗೆದ್ದು ಫೈನಲ್ಗೆ ಹೋಗ್ಬಿಟ್ಟಿರಾ, ಇನ್ನೇನು ನಿಮಗೆ ಆರಾಮಾಗಿ. ಹಾಂ, ಕಪ್ ತಗೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಕೊನೆಗೆ 2 ಮ್ಯಾಚ್ ಕಂಟಿನ್ಯೂಸ್ ಗೆದ್ಬಿಟ್ಟು ನಮ್ಮ ಮೇಲೆ ಫೈನಲ್ ಹೋಗಿದ್ದಾರೆ. ಗಿರಿ ಕೈಲಿ ಯಾಟ್ರಿಕ್ 6 ಹೊಡ್ಸ್ಕೊಂಡಿದ್ದೆ ನೀವು. ಅಷ್ಟೇ ನಾನು ಎಷ್ಟು ಹೊಡ್ಸ್ಕೊಂಡಿದ್ದೀನ ಅದಕ್ಕಿಂತ ಡಬಲ್ ಹೊಡ್ಸ್ಕೊಂಡವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏನ್ ಮಾಡೋದು? ಅವನು ಅಟ್ಲೀಸ್ಟ್ 18 ರನ್ ಹೊಡ್ಸ್ಕೊಂಡ. ನಾನು ಒಂದೇ ಓವರಲ್ಲಿ 21 ರನ್ ಕೊಟ್ಟು ಮ್ಯಾಚೇ ಮುಗಿಸ್ಬಿಟ್ಟೆ. ಅವ್ನು ಹೊಡೆದವ್ರು ಯಾರು ಉದ್ಧಾರ ಆಗಲ್ಲ ಅಂತಿದ್ರು. ಅವ್ನಿಗೆ 3 6 ಹೊಡೆದು ನಾನು ಚೆನ್ನಾಗಿ 2 ಮ್ಯಾಚ್ ಗೆದ್ದು ಡೈರೆಕ್ಟ್ ಫೈನಲ್ ಹೋಗಿದ್ದಾರೆ. ಸೊ ನೆಕ್ಸ್ಟ್ ನಮ್ದು ಮತ್ತೆ ಸೋತ್ರಿ ಇನ್ನೊಂದು ಟೀಮ್ ಫೈನಲ್ ಬರ್ಬೇಕು. ಅವ್ರ ಮೇಲೆ ಇನ್ನೊಂದು ಮ್ಯಾಚ್ ಆಡ್ಬೇಕಂತ ನಮಗೂ ಖುಷಿ. ನಾವು ಅವರೇ ಆಡ್ಬೇಕು. ಯಾರು ಗೆಲ್ತಾರೋ ನೆಕ್ಸ್ಟ್ ಇನ್ನೊಂದು ಮ್ಯಾಚಲ್ಲಿ ಅವರು ಡೈರೆಕ್ಟ್ ಇವ್ರ ಮೇಲೆ ಮತ್ತೆ ಫೈನಲ್ಸ್ ಆಡ್ತೀವಿ. ಸೊ ಫೈನಲ್ಸಲ್ಲಿ ಏನಾಗುತ್ತೆ ನೋಡೋಣ. ಏನು ನೆಕ್ಸ್ಟ್ ಗ್ಯಾರಂಟಿ ಗೆಲ್ತೀವಿ ನಾವು. ಕಪ್ ನಮ್ದೇ ಸಲ. ನೆಕ್ಸ್ಟ್ ಮ್ಯಾಚ್ ಗೆದ್ದು ಫೈನಲ್ ಹೊಡಿತೀವಿ ಅಂತ ಹೊಡಿತೀವಿ ಪಕ್ಕನ. ಪಕ್ಕಾಗಿದೆ. ನೆಕ್ಸ್ಟ್ ಏನು ಕತೆ? ನೆಕ್ಸ್ಟ್ ಗೆಲ್ಲೇಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಹೋಗ್ಬೇಕು. ಗೆದ್ದು ನಿಮ್ಗೇನಾದರೂ ಚೂರಾದ್ರೂ ಮಾನ ಮರದ ಇದೆಯಾ? ಇಂಥ ಇಲ್ಲಿ ದೊಡ್ಡ ಮನುಷ್ಯ ಒಬ್ಬರನ್ನ ಕುಟ್ಕೊಂಡು ಅವ್ರಿಗೆ ಬಿರಿಯಾನಿ ಕೊಡ್ದಿರ ನೀವು ಒಬ್ಬರೇ ತಿಂತಾ ಇರಲ್ಲ. ಸಸ್ಯಾಹಾರಿ ಎಲ್ಲ ಇವಾಗ ತಿಂತಾರಿರಿ. ಇವಾಗ ನಾವು ಬೌಲಿಂಗಲ್ಲಿ ತಿಂದಿದ್ದೀವಿ ಚೆನ್ನಾಗಿ. ನೀವು ಬೌಲಿಂಗಲ್ಲೂ ತಿಂದಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ತಿನ್ನಿ. ವೆಜ್ ಇವರು ಪ್ರತಿ ಸತಿ ಹಿಂಗೆ ಆಗತ್ತೆ. ಅವ್ರಿಗೂ ಸ್ಪೆಷಲಾಗಿ ತರಿಸ್ತವ್ರೆ ವೆಜ್ಜಿನ. ಅಲ್ಲಿವರೆಗೂ ನೋಡಿ ಎಲ್ಲ ಚೆಲ್ಕೊಳ್ತಾರೆ. ಏನಣ್ಣ ಎಲ್ಲಾದ್ರೂ ಬರೀ ಚೆಲ್ಲೋದೇ ಆಯ್ತಲ್ಲಣ್ಣ ನಿಮ್ಮ ಕತೆ. ಬರೀ ಇಂಥದೆಯಾ? ಏನಾಯ್ತು ಕೇಳ? ಎಳ್ಳೆ ಬಿರಿಯಾನಿ ಎಲ್ಲ ಒಂದೊಂದು ಬಿರಿಯಾನಿ ಕೊಡ್ತೀವಿ. ಎಳ್ಳೆ ಬಿರಿಯಾನಿ ತಿನ್ಕೊಂಡು ಹೋಗ್ತಾನೆ. ಒಂದು ಮನೆಗೆ ಪಾರ್ಸಲ್ ಬೇರೆ ಒಂದು ಹೌದಾ? ಓ, ನಿಮ್ಮ ಕೈಲಿ ಇದ್ದದು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನಾಯ್ತು ಗುರು? ಬಿಸಿ ಬಿಸಿ ಬಿರಿಯಾನಿ ಕೊಟ್ಟವ್ರು. ನಮ್ಮ ಬಾಯ್ಸ್ ಒಂದು ಫಸ್ಟ್ ಮ್ಯಾಚ್ ಸೋತವ್ರೆ, ನೊಂದ್ಕೊಂಡಿದ್ದೀರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಬಿರಿಯಾನಿ ಬಿಸಿ ಬಿಸಿ ತಿಂತೀರಿ. ನೆಕ್ಸ್ಟ್ ನೊಂದಿರೋ ಮನ್ಸಲ್ಲಿ ಬಿರಿಯಾನಿ ಹೋಗ್ತಲ್ಲ, ಸರಿಯಾಗಿ ಹೋಗ್ತಲ್ಲ. ಸರಿಯಾಗಿ ಹೋಗ್ತಿಲ್ವಾ? ನಾನೆಲ್ಲೋ ನೊಂದಿರೋ ಬೇಜಾರಲ್ಲಿ ಸ್ವಲ್ಪ ಜಾಸ್ತಿ ಹೋಗತ್ತೇನೋ ಅಂತ ಅನ್ಕೊಂಡೆ. ಅಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ರು ಕೂತವ್ರೆ, ಸೈಲೆಂಟ್ ಆಗಿ ತಿಂತವ್ರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನಣ್ಣ, ಏನೋ ಯಾವಾಗಲೂ ನೀವು ಒಂದು ಭವಿಷ್ಯ ನುಡಿತಾ ಇದ್ರಿ. ಭವಿಷ್ಯ ಏನೆಲ್ಲ ಹಾಳು ಮಾಡಕ್ಕಿದ್ದ. ಎಲ್ಲ ಟೈಮು ಫೈನಲ್ ಆಡ್ತಾನೆ. ನಮ್ಮ ಟೀಮಿಗೆ ಬಂದ್ರೆ ಮಾತ್ರ ಹಿಂಗೆ ಆಡ್ತಾನೆ. ಫೈನಲ್ ಅಲ್ಲಿ ಸಕ್ಕದಾಗಿ ಹೊಡಿತಾರೆ ಅಂತೆಲ್ಲ ಹೇಳ್ತಾ ಇದ್ರಿ. ಏನು ಆಡಿಲ್ಲ. ಈಗ ವೇಸ್ಟ್. ಮನೆಗೆ ಹೋಗಿ ಮುದ್ದೆ ಊಟ ಮಾಡ್ಕೊಂಡು ಮಲ್ಕೊಳ್ಳಿದ್ವಿ. ಡಕೌಟ್ ಅಲ್ವಾ? ಡಕೌಟ್ ಹಾಕಿ ಬಂದವ್ರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೀಸನ್ 29 29ನೇ ಸೀಸನ್ನು ಟೀಮ್ ಅವ್ರು ಆರ್ಗನೈಸ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬೆಳಿಗ್ಗೆ ನಾಷ್ಟ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ವಿ. 3 ಟೀಮು ಚೆನ್ನಾಗಿ ಆಡಿದ್ವಿ. ಕ್ಲೋಸ್ ಮ್ಯಾಚಸ್ ಇತ್ತು. ಬೆಸ್ಟ್ ಬ್ಯಾಟ್ಸ್ಮನ್ನು ವಿಶ್ವಣ್ಣ. ಅವ್ರು ಆಕ್ಚುಲಿ 4-5 ಸೀಸನ್ ಇಂದ ಪಾಪ ತುಂಬಾ ಡಲ್ ಆಗಿದ್ರು. ಆಗ್ತಿಲ್ಲ ಎಲ್ಲರೂ ರೇಗಿಸ್ತವ್ರೆ. ಬೇಜಾರಾಗಿದ್ರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಮತ್ತೆ MVP
ಬಾರಪ್ಪ ಸಿಕ್ಕಾಪಟ್ಟೆ ಸಖತ್ತಾಗಿ ನೀನೇ ಬಾರೋ ಬ್ಯಾಟಿಂಗ್ ಸಖತ್ತಾಗಿ ಮಾಡೋದು. ಅವರು ಪ್ರವೀಣ್ ಅಣ್ಣ ಬೆಸ್ಟ್ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಂಗೇಳ್ರಿ ಚೆಕ್ ಮಾಡ್ಕೊ ಸೆಂಟ್ರಲ್ಲಿ ಅಡ್ಡ ಬರ್ನೋಡಿ. ಫೈನಲ್ ಮ್ಯಾಚ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಒನ್ ಸೈಡ್ ಮ್ಯಾಚ್ ಅಂತ ಅನ್ಕೊಂಡ್ರಪ್ಪ. ನಮ್ಮ ಲೆಗ್ ಅಂಪೈರ್ ಫೈನಲ್ ತರ ಇಲ್ಲ ಅಂತ ಹೇಳಿದ್ನಪ್ಪ ಅವನು ನನಗೆ. ಬಟ್ ನಂದು ಮತ್ತೆ ಗೊಂಡೋಡ ಪಾರ್ಟ್ನರ್ಶಿಪ್ ಬಂದು 40 ಮಾಡಿ ಬೌಲಿಂಗ್ ಅಲ್ಲಿ ನಮ್ದು ಟರ್ನಿಂಗ್ ಪಾಯಿಂಟ್ ಮಂಜು ಅಣ್ಣ. ಓವರಲ್ಲಿ 2 ವಿಕೆಟ್ ತಗೊಂಡ್ರು ಅವರು. ಆ ಮೇನ್ 2 ವಿಕೆಟ್ ಇಂದ ನಮ್ದು ಮ್ಯಾಚ್ ಟರ್ನ್ ಆಗಿದ್ದು. ಸೊ ಅಣ್ಣ ಫಸ್ಟ್ ಅಷ್ಟೇ. ನಮ್ಮ ಟೀಮ್ ಕ್ಯಾಪ್ಟನ್ ಅಂತಾರೆ. ಸೊ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಟೀಮಲ್ಲಿ. ಎಲ್ರಿಗೂ ಒಂದು ಲಾಸ್ಟ್ ಅಲ್ಲಿ 2 6 ಹೊಡೆದು ಗೆಲ್ಲಕ್ ಟೀಮ್ ಮ್ಯಾಚ್ ಗೆಲ್ಲಕ್ ಸೋತ್ಬಿಟ್ಟು ಮ್ಯಾಚ್ ಬಂದಿದ್ದಾರೆ. 2 6 ಹೊಡೆದು ಗೆಲ್ಲಕ್ ಟೀಮ್ ಮ್ಯಾಚ್ ಗೆಲ್ಲಕ್ ಇವಾಗ ಹೇಳಿ GT ಅಂದ್ರೆ ಇಷ್ಟೊತ್ತು ಅಲ್ಲ, ಇವಾಗ ಇಷ್ಟು GT ಅಂದ್ರೆ ಹೇಳಿ ಯಾಕೆ ಹೇಳಿ GT ಅನ್ನಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸರ್ಪ್ರೈಸ್ ಮಾಡ್ರಿ, ಎಲ್ರು ಸರ್ಪ್ರೈಸ್ ಮಾಡ್ರಿ, ಯಾರು ಮರಿಬೇಡಿ, ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್. ಸೊ ಇಷ್ಟೊತ್ತಿಗೆ ವಿಡಿಯೋ ನೋಡಿರ್ತೀರಾ. ಎಲ್ಲರೂ ನಾನು ಮಾಡಿರೋಂಥ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸ್ತು ವಿಡಿಯೋ ನೋಡಿ ಅನ್ನೋದನ್ನು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ನೆಕ್ಸ್ಟ್ ನಾನು ಯಾವ ಥರ ಕಂಟೆಂಟ್ ಮಾಡಬೇಕು ಅನ್ನೋದು ಸಮೇತ ನೀವು ಮೆನ್ಷನ್ ಮಾಡಿದ್ರೆ ಸೊ ಆ ಕಂಟೆಂಟನ್ನು ನಾನು ಮಾಡಿ ನಿಮ್ಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸೊ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ. ಇನ್ನೊಂದು ಏನಂದರೆ ನೀವು ಸ್ಪೆಸಿಫಿಕ್ ಆಗಿ ಫುಡ್ ರಿಲೇಟೆಡ್ಡು ಅಥವಾ ಬರೀ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಕಡೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇದು ಅದನ್ನು ನೋಡ್ತೀರಾ ಅನ್ನೋ ಥರ ಆದರೆ ನನ್ನ ಫ್ರೆಂಡ್ ಒಬ್ಬರು ರೀಸೆಂಟಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ರೂಟ್ಸ್ ಆ್ಯಂಡ್ ರೆಸಿಪೀಸ್ ಅಂತ. ದಯವಿಟ್ಟು ಅದನ್ನು ನಾನು ಕೆಳಗಡೆ ಪಿನ್ ಮಾಡ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗೋವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.